ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. 5 ಎಸೆತ 19 ಓಟಗಳು ಬರಬೇಕಾಗಿದೆ. ನಾಳೆ ದಿನ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಕರ್ನಾಟಕದಾದ್ಯಂತ ಬಹಳಷ್ಟು ಮನೆ ಮಾತಾಗಿರ್ತಕ್ಕಂಥ ಕಾರ್ಯಕ್ರಮ ಮಜಾ ಟಾಕಿ ಸುಮಾರು 200 ಎಪಿಸೋಡ್ಗೂ ಹೆಚ್ಚಿನ ಎಪಿಸೋಡ್ ಅನ್ನು ಬಹಳಷ್ಟು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿರ್ತಕ್ಕಂಥ ಮಜಾ ಟಾಕೀಸ್ನ ತಂಡವೇ ನಾಳೆ ದಿನ ಸಮಾರೋಪ ಸಮಾರಂಭದ ಸಂದರ್ಭದಲ್ಲಿ ಉಪಸ್ಥಿತಿಯನ್ನು ಕಾಣ್ತಾ ಇದ್ದಾರೆ. ಅಂತಿಮ ಫರಾನ್ ದಾಖಲಿಸುವಂತ ಪ್ರತಿಯೊಂದು ಸಿಕ್ಸರ್ಗೆ ಮತ್ತೆ 500 ರೂಪಾಯಿಗಳ ಘೋಷಣೆ ಮಾಡ್ತಾ ಇದ್ದಾರೆ. ಅಂತಿಮ 4 ಚೆಂಡು ಬಾಕಿ ಉಳಿತಾ ಇದೆ. ಇನ್ನು ಕೂಡ 20 ಓಟಗಳು ಬರಬೇಕಾಗಿದೆ. ಹದಿನೆಂಟು ಓಟಗಳು ಬರಬೇಕಾಗಿದೆ. ಅಂತಿಮ 4 ಚೆಂಡು 18 ಓಟಗಳು ಬರಬೇಕಾಗಿದೆ. ಫರಾನ್ ದಾಖಲಿಸುವಂತಹ ಪ್ರತಿಯೊಂದು ಸಿಕ್ಸರ್ಗೂ ಕೂಡ 500 ರೂಪಾಯಿಗಳ ಘೋಷಣೆ ಮಾಡ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. 1 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೂಲಕ ಕೇವಲ 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಅಂತಿಮ 3 ಚೆಂಡು 17 ಓಟಗಳು ಬರಬೇಕಾಗಿದೆ. 3 ಎಸೆತಕ್ಕೆ 3 ಸಿಕ್ಸರ್ ಅನ್ನು ದಾಖಲಿಸಿದ್ರೆ ಪಂದ್ಯವನ್ನು ಜಯಿಸುವಂತಹ ಲೆಕ್ಕಾಚಾರವನ್ನು ಕಡ್ಕೊಳ್ತಾರೆ. ಲೆಕ್ಕಾಚಾರ ತಪ್ಪಿದ್ರೆ SJP ನಿವೇದಿತ ಆಟಗಾರರು ತನ್ನ ಮೂಲಕ ಸುಂದರತೆ ಹೊಡೆತ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ ಫ್ರೆಂಡ್ಸ್ ಅನ್ನು ಎದುರಿಸಾರೆ. ತನ್ನ ಮೂಲಕ ಸುಂದರತೆ ಹೊಡೆತ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಕೂಡ ದಾಖಲಾತಿಯನ್ನು ಕಾಣುತ್ತೆ. ಗಮನಿಸಿ, ಪಂದ್ಯ ರೋಚಕ ಹಂತವನ್ನು ಕಾಣ್ತಾ ಇದೆ. ಲೈನ್ ಅಂಪೈರ್ಸ್ ಕಾಯಕವನ್ನು ಕಾಣಬೇಕಾಗಿರ್ತಕ್ಕಂಥ ಸದಸ್ಯರು ಸೀಮಾರೇಖೆ ಅಂಚಿಗೆ ಸಾಗಬೇಕು. ಅಂತಿಮ 1 ಎಸೆತ 7 ಓಟಗಳು ಬರಬೇಕಾಗಿದೆ. 1ಕ್ಕೆ 7 1 ಸಿಕ್ಸರ್ ದಾಖಲಿಸಿದ್ರೆ ಸತೀಶ್ ಶೆಟ್ಟಿ ಅವರ ಮುಖಾಂತರವಾಗಿ 1,000 ರೂಪಾಯಿಗಳ ಘೋಷಣೆ. 1ಕ್ಕೆ 7 ಸಿಕ್ಸರ್ ದಾಖಲಿಸಿದ್ರೆ ಪಂದ್ಯ ಮತ್ತೆ ಟೈ ಆಗ್ತದೆ. ಒಂದಕ್ಕೆ 7 ಪಂದ್ಯ ಮುಂದುವರಿಸಿ. ಬಹಳಷ್ಟು ವಿಳಂಬವಾಗ್ತಾ ಇದೆ, ಗಮನಿಸಿಕೊಳ್ಳಿ. ಏಕೆ ಆಟಗಾರರು ಶೀಘ್ರಗತಿಯಲ್ಲಿ ಪಂದ್ಯ ಮುಕ್ತಾಯವಾದ ಬಳಿಕ ಕ್ಷೇತ್ರಕ್ಷಣೆಗೆ ಸಾಗಬೇಕು, ಗಮನಿಸಿಕೊಳ್ಳಿ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಅದ್ಯಾವ ರೀತಿಯ ಹೊಡೆತವನ್ನು ದಾಖಲಿಸ್ತಾರಂತ ನಿರಂಜನ. ಒಂದು ವೇಳೆ ಸಿಕ್ಸರ್ ದಾಖಲಿಸಿದ್ರೆ ಪಂದ್ಯಾಟ ಟೈ ಆಗ್ತದೆ. ಡೆಕ್ಕನ್ ನ್ಯಾಶ್ ಆಟಗಾರರಿಗೆ ಆಪತ್ಕಾಲದ ಬಂಟನಾಗಿ ಆಪತ್ ಬಾಂಧವದ ಆಟವನ್ನು ತನ್ನ ದಾಂಡಿನ ಮುಖಾಂತರವಾಗಿ ದಾಖಲಿಸ್ತಾರೆ. ಅಂತಿಮ ಎಸೆತ 7 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ.
ತನ್ನ ಮೂಲಕ ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ ಒಂದು ಚೆಂಡು 6 ಓಟಗಳು ಬರಬೇಕಾಗಿದೆ. 1-6. ಕೊನೆಯ ಒಂದೇ ಸತ ಬಾಕಿ ಉಳಿತಾ ಇದೆ. ಸಿಕ್ಸರ್ ದಾಖಲಿಸಿದರೆ ಡೆಕ್ಕನ್ ನ್ಯಾಶ್ ಆಟಗಾರರು ಪಂದ್ಯವನ್ನು ಜಯಿಸ್ತಾರೆ. 1-6. ಈ ಹಂತದಲ್ಲಿ ಪ್ರೇಕ್ಷಕ ವರ್ಗದವರಲ್ಲಿ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪಂದ್ಯ ರೋಚಕ ಹಂತಕ್ಕಾಗಿ ಬರ್ತಾ ಇದೆ. ಯಾರಾದರೂ ಹಾರ್ಟ್ ಪೇಷಂಟ್ಗಳಿದ್ರೆ ಯಾವುದೇ ಹಂತಕ್ಕೂ ಕೂಡ ಉದ್ವೇಗಗೊಳ್ಳುವಂತ ಅವಕಾಶ ಇಲ್ಲ. ಸ್ವಲ್ಪ ಹೊತ್ತು ಕಣ್ಣನ್ನು ಮುಚ್ಚಿಕೊಳ್ಳಿ, ಆ ಬಳಿಕ ಫಲಿತಾಂಶ ತಿಳಿತದೆ. ಅಂತಿಮ ಒಂದೇ ಸತ 6 ಓಟಗಳು ಬರಬೇಕಾಗಿದೆ. ತನ್ಮೂಲಕ ಸುಂದರತೆ ಹೊಡೆತ